ಕರಾವಳಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದ್ದು ಪಲ್ಗುಣಿ ನೇತ್ರಾವತಿ ನದಿ ತುಂಬಿ ಹರಿಯುತ್ತಿದೆ. ಬೆಳ್ತಂಗಡಿಯ ಸವಣಾಲು ಸೇತುವೆ ಮುಳುಗಡೆಯಾಗಿದೆ. ಹಲವು ಗ್ರಾಮಗಳ ಸಂಪರ್ಕವೇ ಕಡಿತಗೊಂಡಿದೆ. ನದಿ ತೀರದ ಜಮೀನುಗಳು ಜಲಾವೃತಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನು ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಬಳಿಯಲ್ಲಿ ಗುಡ್ಡ ಕುಸಿದಿದೆ. ಮುಂಡಾಜೆ ಧರ್ಮಸ್ಥಳ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಗುಡ್ಡ ಕುಸಿದು ಸಮಸ್ಯೆಯಾಗಿದೆ. ನಿರಂತರ ಮಳೆಯಿಂದಾಗಿ ಗುಡ್ಡ ಕುಸಿದಿದ್ದು ವಾಹನ ಸಂಚಾರ ಕೂಡ ಬಂದ್ ಆಗಿದೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಇದರಿಂದ ಭಕ್ತಾದಿಗಳಿಗೆ ತೀರ್ಥ ಸ್ನಾನಕ್ಕೆ ತೊಂದರೆ ಉಂಟಾಗಿದೆ. ನಿನ್ನೆಯೂ ಕೂಡ ಸ್ನಾನಘಟ್ಟ ಮುಳುಗಡೆಯಾಗಿದ್ದರಿಂದ ಡ್ರಮ್ ಮೂಲಕ ತೀರ್ಥ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದರೆ ಇದೀಗ ಡ್ರಮ್ ವ್ಯವಸ್ಥೆಯೂ ಮುಳುಗಡೆಯಾಗಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಇಂದಿನಿಂದ ಆರಂಭವಾಗಬೇಕಿದ್ದಂತಹ ಆಳ ಸಮುದ್ರ ಮೀನುಗಾರಿಕೆ ಸ್ಥಗಿತಗೊಂಡಿದೆ. ಈ ಋತುವಿನಲ್ಲಿ 1655 ಯಾಂತ್ರೀಕೃತ ದೋಣಿಗಳು ಕಡಲಿಗೆ ಇಳಿಯುವಂತಹ ಸಿದ್ಧತೆ ನಡೀತಾ ಇತ್ತು. ಆದರೆ ಹವಾಮಾನ ಇಲಾಖೆಯಿಂದ 4 ದಿನಗಳ ತೂಫಾನ್ ಎಚ್ಚರಿಕೆ ನೀಡಲಾಗಿದೆ. ಚಂಡಮಾರುತ ಇರುವ ಕಾರಣ ಮೀನುಗಾರಿಕೆಗೆ ತೆರಳದಂತೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಹಾಗೂ ಸಮುದ್ರಕ್ಕಿಳಿದ ಕೆಲ ಬೋಟ್ಗಳು ಪ್ರತಿಕೂಲ ಹವಾಮಾನದಿಂದಾಗಿ ವಾಪಸ್ಸಾಗಿವೆ. ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಕಳಸ ಕುದುರೆಮುಖ ಭಾಗದಲ್ಲಿ ಮಳೆ ಹೆಚ್ಚಾಗಿದ್ದು ಜಾಂಬಳೆ ಸೇತುವೆ ಮೇಲೆ ನದಿ ನೀರು ಹರಿಯುತ್ತಾ ಇದೆ. ಹೀಗಾಗಿ ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಬಂದ್ ಮಾಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಭಾರೀ ಮಳೆಯಾಗ್ತಿದ್ದು ಜನ ಜೀವನ ಅಸ್ತವ್ಯಸ್ತವಾಗಿದೆ. ಕೆಲ ಬಡಾವಣೆಗಳು ಜಲಾವೃತಗೊಂಡಿದ್ದು ಜನರು ಪರದಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ಜನರು ಪರದಾಡಿದ್ರು. ಹುಬ್ಬಳ್ಳಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಆಗುಂಬೆ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಮಾಲತಿ ನದಿ ಉಕ್ಕಿ ಹರಿತಾ ಇದ್ದು ಆಗುಂಬೆ ಸಮೀಪದ ನಾಪಳ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ನಾಪಳ ಸೇತುವೆಯ ಮೇಲ್ಭಾಗದಲ್ಲಿ ನೀರು ಹರಿತಾ ಇರುವ ಕಾರಣ ಹೊಸಗದ್ದೆ ಆಗುಂಬೆ ರಸ್ತೆ ಸಂಚಾರ ಸ್ಥಗಿತ ಮಾಡಲಾಗಿದೆ. ಮಲೆನಾಡಿನಲ್ಲಿ ಭಾರೀ ಮಳೆ ಸುರಿತಾ ಇದೆ. ತುಂಗಾ ಜಲಾಶಯ ಮತ್ತೊಮ್ಮೆ ಭರ್ತಿಯಾಗಿದ್ದು ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗಿದೆ. ತುಂಗಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಪ್ರಸ್ತುತ ಡ್ಯಾಂಗೆ 55,187 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಸುರಕ್ಷತಾ ಕ್ರಮವಾಗಿ ನದಿಗೆ 52,950 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡುಗಡೆ ಮಾಡಲಾಗಿದೆ. ತುಂಗಾ ಜಲಾಶಯದ ಎಲ್ಲ 22 ಗೇಟ್ಗಳು ಓಪನ್ ಮಾಡಲಾಗಿದ್ದು ತಲಾ 1 ಮೀಟರ್ ಎತ್ತರಕ್ಕೆ ಓಪನ್ ಮಾಡಲಾಗಿದೆ. ಮಳೆ ಹೀಗೆ ಮುಂದುವರೆದರೆ 70,000 ಕ್ಯೂಸೆಕ್ ಏರಿಕೆಯಾಗುವ ಸಾಧ್ಯತೆ ಇದೆ. ತುಂಗಾ ನದಿ ಪಾತ್ರ ತಗ್ಗು ಪ್ರದೇಶದ ಜನರಿಗೆ ಮುನ್ನೆಚ್ಚರಿಕೆ ವಹಿಸಲು ಸೂಚನೆ ನೀಡಲಾಗಿದೆ. ಇನ್ನು ಶಿವಮೊಗ್ಗದ ಹವಲು ಮತ್ತು ಸೊರಬ ಪಟ್ಟಣ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿತಾ ಇದೆ. ಸಾಗರ, ಹೊಸನಗರ ಭಾಗದಲ್ಲೂ ಮಳೆ ಆಗ್ತಾ ಇದ್ದು ವರದಾ ನದಿ ತುಂಬಿ ಹರಿತಾ ಇದೆ. ಇದೇ ರೀತಿ ಮಳೆ ಮುಂದುವರೆದರೆ ಪ್ರವಾಹ ಆಗುವ ಭೀತಿಯಲ್ಲಿ ಸ್ಥಳೀಯರಿದ್ದಾರೆ. ಇನ್ನು ತೀರ್ಥಹಳ್ಳಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಪ್ರಸಿದ್ಧ ರಾಮ ಮಂಟಪ ಮುಳುಗುವ ಹಂತಕ್ಕೆ ತಲುಪಿದೆ. ರಾಮ ಮಂಟಪ ಮುಳುಗಡೆಯಾಗಿದ್ದಲ್ಲಿ ತುಂಗಾ ನದಿಯಲ್ಲಿ ನೆರೆ ಬಂದ ಹಾಗೆ ಪ್ರತಿ ಸಹ ಇದೆ. ಇನ್ನು ರಾಮ ಮಂಟಪ ಮುಳುಗಡೆಗೆ ಕೇವಲ 4 ಅಡಿ ಬಾಕಿ ಇದೆ. ಮಳೆ ಇದೇ ರೀತಿ ಮುಂದುವರೆದರೆ ರಾಮ ಮಂಟಪ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಾವೇರಿ ಕಿಚ್ಚಿಗೆ ಮಳೆರಾಯ ತಂಪೆರೆಯುತ್ತಿದ್ದಾನೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಕಾವೇರಿಗೆ ಜೀವ ಕಳೆ ಬಂದಿದೆ. ಬೆಂಬಿಡದೆ ಸುರಿಯುತ್ತಿರೋ ಮಳೆಯಿಂದ ಹಾರಂಗಿ, ಕಬಿನಿ ಜಲಾಶಯಗಳು ಭರ್ತಿಯಾಗಿವೆ. ಕೆಆರ್ಎಸ್ ಒಳಹರಿವಿನಲ್ಲೂ ಭಾರೀ ಹೆಚ್ಚಳವಾಗಿದ್ದು ಕೆಆರ್ಎಸ್ ಒಳಹರಿವು 10,504 ಕ್ಯೂಸೆಕ್ ಬಂದಿದೆ. ಕಬಿನಿಯ ಜಲಾಶಯದಿಂದ ಸುಮಾರು 10,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಇನ್ನು ಕಬಿನಿ ಡ್ಯಾಮ್ ತೀರದ ಜನರಿಗೆ ಸುರಕ್ಷಿತ ಪ್ರದೇಶಕ್ಕೆ ತೆರಳಲು ಈಗಾಗಲೇ ಸೂಚನೆ ನೀಡಲಾಗಿದೆ. ಮಳೆ ಹೆಚ್ಚಾದರೆ ಇನ್ನಷ್ಟು ನೀರು ಹೊರಬಿಡುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡಲಾಗಿದೆ. ಸುಮಾರು 1,50,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಹರಿದು ಬರ್ತಿದೆ. ಇದರಿಂದ ರಾಯಚೂರಿನ ಕಾಡ್ಲೂರು ಶ್ರೀ ಉಪೇಂದ್ರ ತೀರ್ಥ ಕರಾಚೀರ್ಥ ಪ್ರಾಣದೇವರ ದೇವಸ್ಥಾನ ಜಲಾವೃತವಾಗಿದೆ. ಪ್ರವಾಹ ಪರಿಸ್ಥಿತಿ ಹಿನ್ನೆಲೆ ಗ್ರಾಮಸ್ಥರು ನದಿ ದಡದಲ್ಲಿ ಇರಿಸಿದಂತಹ ಪಂಪ್ಸೆಟ್ಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡ್ತಿದ್ದಾರೆ. ಇನ್ನು ಕರಾವಳಿಯಲ್ಲಿ ಸುರಿದ ಧಾರಾಕಾರ ಮಳೆಯ ಎಫೆಕ್ಟ್ನಿಂದ ಹಾವೇರಿ ಜಿಲ್ಲೆಯ ಜೀವನಾಡಿ ವರದಾ ನದಿಗೆ ಜೀವ ಕಳೆ ಬಂದಿದೆ. ಭಾರೀ ಮಳೆಯ ಹಿನ್ನೆಲೆ ವರದಾ ನದಿಗೆ ಒಳಹರಿವು ಹೆಚ್ಚಳವಾಗಿದೆ. ಈ ಹಿಂದೆ ಬರೀ ಬಂಡೆಗಳೇ ಕಾಣ್ತಾ ಇದ್ದಂತಹ ವರದಾ ನದಿ ಒಳಹರಿವು ಹೆಚ್ಚಳ ಆಗಿದ್ರಿಂದ ಮೈತುಂಬಿ ಹರಿತಾ ಇದೆ.
ಕೇರಳದ ಕೋಯಿಕೋಡ್ನಲ್ಲೂ ಮಳೆ ಅಬ್ಬರಿಸಿದೆ. ಮಳೆ ಅಬ್ಬರಕ್ಕೆ ಹಲವು ರಸ್ತೆಗಳು ಜಲಾವೃತವಾಗಿವೆ. ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ. ಕೋಯಿಕೋಡ್ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗದಲ್ಲಿ ನೀರು ಮುಳುಗಡೆಯಾಗಿದೆ. ಇನ್ನು ಕೋಯಿಕೋಡ್ನಲ್ಲಿ ಮಳೆ ಅಬ್ಬರಿಸಿದೆ. ಕಪಲಂಗಡಿಯ ಪಶ್ಚಿಮ ಭಾಗದ ಸಮುದ್ರದಲ್ಲಿ ಮೀನುಗಾರಿಕಾ ದೋಣಿಯ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಬಂದ್ ಆಗಿತ್ತು. ಈ ವೇಳೆ ದೋಣಿಯಲ್ಲಿದ್ದ 18 ಮಂದಿ ಮೀನುಗಾರರನ್ನು ರಕ್ಷಣೆ ಮಾಡಲಾಯಿತು. ಕರಾವಳಿ ಪೊಲೀಸರು ಮತ್ತು ಸ್ಥಳೀಯ ನಿವಾಸಿಗಳು ನಡೆಸಿದ ಜಂಟಿ ಕಾರ್ಯಾಚರಣೆ ಮೂಲಕ ಮೀನುಗಾರರನ್ನು ದಡಕ್ಕೆ ಕರೆತರಲಾಯಿತು. ಇನ್ನು ಪತ್ತನಂತಿಟ್ಟ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಪಂಪಾ ನದಿ ಅಬ್ಬರಿಸ್ತಾ ಇದೆ. ಆಗಸ್ಟ್ 2ರಿಂದ 3ರಂದು ಶಬರಿಮಲೆಗೆ ಬರಲು ಪ್ಲಾನ್ ಮಾಡಿದ್ರೆ ನಿಮ್ಮ ಯೋಜನೆಯನ್ನ ಮುಂದೂಡಿ ಅಂತ ಟ್ರಾವಂಕೂರು ದೇವಸ್ವಮ ಬೋರ್ಡ್ ಮನವಿ ಮಾಡಿದೆ. ಒಡಿಶಾದ ಪುರಿಯಲ್ಲಿ ಭಾರೀ ಮಳೆಯಿಂದಾಗಿ ಭೀಕರ ಪ್ರವಾಹ ಸಂಭವಿಸಿದೆ. ಡೋಕಂದರ್ ಗ್ರಾಮ ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನೀರು, ಆಹಾರ, ವಿದ್ಯುತ್ ಕೊರತೆಯಿಂದ ಗ್ರಾಮಸ್ಥರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮಹಾರಾಷ್ಟ್ರದ ಜಲಾಂಗಾವ್ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಅಂಜನಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಪ್ರವಾಹದಲ್ಲಿ ಸಿಲುಕಿದ ಸುರೇಶ್ ಬೀಲಿ ಎಂಬಾತ ಜೀವ ಉಳಿಸಿಕೊಳ್ಳಲು ನದಿಯ ಮಧ್ಯದಲ್ಲಿದ್ದ ಮರ ಏರಿದ್ದಾನೆ. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ರಾಜ್ಯದ ಸುದ್ದಿಗಳನ್ನು ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಭೇಟಿ ನೀಡಿದ್ದಾರೆ. ಮೈಸೂರಿನ ರಾಮಕೃಷ್ಣ ಆಶ್ರಮದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ವಿವೇಕ ಸ್ಮಾರಕವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಬಳಿಕ ಯಾದವಗಿರಿಯಲ್ಲಿರುವಂತಹ ರಾಮಕೃಷ್ಣ ಆಶ್ರಮದ ಓಪನ್ ಸ್ಟೇಡಿಯಂನಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾದರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನ ಕಾಣಿಕೆಯಾಗಿ ನೀಡಲಾಯಿತು. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ 8.5 kg ತೂಕದ 1.5 ಅಡಿ ಎತ್ತರದ ಸ್ವಾಮಿ ವಿವೇಕಾನಂದ ಏಕಶಿಲಾ ಮೂರ್ತಿಯನ್ನ ವಿಶೇಷ ಉಡುಗೊರೆಯಾಗಿ ನೀಡಲಾಯಿತು. ಬಿಳಿ ವಿಯೆಟ್ನಾಂ ಮಾರ್ಬಲ್ನಲ್ಲಿ ಈ ಶಿಲ್ಪ ರೂಪಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದು, ಯುವ ಜನತೆಯೇ ಭಾರತದ ಶಕ್ತಿ. ಇಂದು ಭಾರತದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಯುವಕರ ಪಾತ್ರ ಬಹಳ ದೊಡ್ಡದು. ಸ್ಟಾರ್ಟ್ಅಪ್ನಲ್ಲಿ ವಿಶ್ವದಲ್ಲಿ 3ನೇ ಸ್ಥಾನ ಪಡೆಯಲು ಯುವಕರೇ ಕಾರಣ ಅಂತ ಅಂದ್ರು. भारत के युवा ने एक लंबी यात्रा तय की. भारत का जो युवा कभी जंजीरों में था, आज वो युवा दुनिया के विकास को गति दे रहा है. आज भारत की अर्थव्यवस्था सबसे तेजी से आगे बढ़ रही है. किसकी वजह से? भारत के युवाओं के सामर्थ्य से. आज भारत में दुनिया की तीसरा सबसे बड़ा स्टार्टअप इकोसिस्टम है. किसकी वजह से? भारत के युवाओं के सामर्थ्य से. आज भारत दुनिया का दूसरा सबसे बड़ा मोबाइल फोन निर्माता बन चुका है. किसकी वजह से? भारत के युवाओं के सामर्थ्य से. भारत के ಇನ್ನು ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಕರ್ನಾಟಕದ ಅಭಿವೃದ್ಧಿಗೆ ನಾವು ಪಣ ತೊಟ್ಟಿದ್ದೇವೆ. ಯುವ ಸಂಘಟನೆ ಒಟ್ಟಾಗಬೇಕು. ಈ ನಿಟ್ಟಿನಲ್ಲಿ ಚಿಂತನೆ ನಡೆದಿದೆ ಎಂದಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 16,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರೂಡಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನ ನಾನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾದ ರೀತಿ ಬಳಸಿಕೊಂಡು ಸಾಂಸ್ಕೃತಿಕ, ಕ್ರೀಡೆ, ನಾಟಕ ಇವೆಲ್ಲ ಕೂಡ
ಅಳವಡಿಸಿಕೊಳ್ಳಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತೆಲ್ಲ ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ಚಿಕ್ಕಬಳ್ಳಾಪುರದ ಕರಿಯಪ್ಪನಹಳ್ಳಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ರೊಚ್ಚಿಗೆದ್ದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ರು. ಕಳೆದ 10 ದಿನಗಳಿಂದ ಕುಡಿಯಲು ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಅಲ್ಲದೆ ವಾಟರ್ ಫಿಲ್ಟರ್ನಿಂದ ಬರುವ ಕೊಳಚೆ ನೀರನ್ನೇ ಜನರು ಸೇವಿಸುವ ಅನಿವಾರ್ಯತೆ ಎದುರಾಗಿದೆ. 10 ವರ್ಷಗಳಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ಪಿಡಿಒಗೆ ಗ್ರಾಮಸ್ಥರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ವತಿಯಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಯಿತು. ನ್ಯಾಯಾಧೀಕರಣ ತೀರ್ಪು ಕರ್ನಾಟಕದ ಪರ ಬಂದಿದ್ರೂ ಪ್ರಯೋಜನ ಆಗ್ತಾ ಇಲ್ಲ. ಕೂಡಲೇ ಸಚಿವ ಪ್ರಹ್ಲಾದ್ ಜೋಶಿ ಮಧ್ಯಪ್ರವೇಶ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ನಮ್ಮ ಭಾಗದಿಂದ ಯಾಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಏನದು ಸಮಸ್ಯೆ ಅಂತ ಹೇಳಿ. ಯಾಕಂದ್ರೆ ಇಡೀ ದೇಶದ ಸಮಸ್ಯೆ ಬಗೆಹರಿಸಾಕ ಆಗ್ತಿದ್ದಾರಲ್ಲ. ಒಂದು ಕಡೆ ವಾಜಪೇಯಿ ಅವರು ಹೇಳ್ತಿದ್ರು, ಈ ದೇಶದಲ್ಲಿ ರೈತರಿಗೆ ಕಾರ್ಯಕ್ರಮ. ಒಂದ್ ಕಡೆ ರೈತರು ಮಳೆ ಇಲ್ಲದೆ ಕಂಗಾಲಾಗಿದ್ರೆ ಮತ್ತೊಂದು ಕಡೆ ಕ್ರಷರ್ ಮಾಲೀಕರ ಕಾಟಕ್ಕೆ ಕಣ್ಣೀರಿಡ್ತಿದ್ದಾರೆ. ಅನಧಿಕೃತ ಕ್ರಷರ್ಗಳ ಕಾಟಕ್ಕೆ ಬೇಸತ್ತ ಚಿಕ್ಕಬಳ್ಳಾಪುರ ರೈತರು ಟಿಪ್ಪರ್ ಲಾರಿಗಳನ್ನು ಅಡ್ಡ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕ್ರಷರ್ಗಳ ಧೂಳಿನಿಂದ ಮೇವು ತಿಂದು ಹಸುಗಳು ಮೃತಪಡ್ತಾ ಇವೆ. ಅಲ್ಲದೆ ಬೆಳೆ, ಹೂವು, ಹಣ್ಣು, ತರಕಾರಿ ಬೆಳೆಗಳು ಹಾಳಾಗ್ತಾ ಇವೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಎಷ್ಟೇ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ರೈತರು ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಕ್ರಷರ್ನಿಂದ ಮಕ್ಕಳು, ವೃದ್ಧರ ಆರೋಗ್ಯ ಹದಗೆಡುತ್ತಿದೆ ಅಂತ ಗಂಭೀರ ಆರೋಪ ಮಾಡಿರುವ ರೈತರು ನ್ಯಾಯಕ್ಕಾಗಿ ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡಿದ್ರು. ಚೆಂಡು ಹೂವು ಹಾಕಿದ್ರೆ ಇದು ಎಲ್ಲ ಧೂಳು ಬಿದ್ದು ನಮ್ಗೆ ಮಾರ್ಕೆಟಲ್ಲಿ ರೇಟ್ ಹೋಗ್ತಾ ಇಲ್ಲ. ಒಂದು ರೋಜಾ ಹೂವು ಹಾಕಿದ್ರೂ ಹೋಗ್ತಾ ಇಲ್ಲ. ದಾಳಿಂಬ್ರಿ ಯಾವ್ದು ಹಾಕಿದ್ರು, ಜೋಳ ಮೊನ್ನೆ ಜೋಳ ಹಾಕಿದ್ರೆ, ಜೋಳ ಹಸುಗೆ ಹಾಕಿದ್ರೆ ಸೀಮೆ ಹಸುಗೆ, ನಮ್ಮೂರಲ್ಲಿ ಸೀಮೆ ಹಸು ಸತ್ತೋಯ್ತು. ನಮ್ಮ ಮಣ್ಣದೇ ಬೇರೆಯವ್ರದ್ದೆಲ್ಲ ಸತ್ತೋಗಿದೆ. ಏನಂದರೆ ಈ ಧೂಳಿಂದ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ನಮ್ಮ ರೈತರಿಗೆ. ನೀರು ಅಷ್ಟೋ ಇಷ್ಟೋ ನೀರು ಬಂದರೆ ಏನೋ ಬೆಳೆ ಸ್ವಲ್ಪ ಬೆಳ್ಕೊಂಡು ನಾವೇನೋ ಉದ್ಧಾರ ಆಗೋಣ ಅಂತ ಈ ಥರ ಹಾಕಿದ್ರೆ ಧೂಳು ಬಂದು ಇದು ಮಾರ್ಕೆಟಲ್ಲಿ ರೇಟೇ ಹೋಗ್ತಾ ಇಲ್ಲ. ಇವಾಗ ಇದೇ ನಮ್ಮ ಸಮಸ್ಯೆ, ಇನ್ನೇನಿಲ್ಲ. ಕರ್ಷರ್ದೇ ಸಮಸ್ಯೆ. ಧೂಳು ಬರ್ತಾಯಿದೆ, ಅವ್ರಿಗೆ ಕಂಟ್ರೋಲ್ ಮಾಡ್ತಾಯಿಲ್ಲ ಧೂಳನ್ನ. ಸಾಯಂಕಾಲ ಇಕ್ಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸಾಯಂಕಾಲ ಹೊತ್ತು ಜಾಸ್ತಿ ಮನೆಗಳೆಲ್ಲ ಇದು ಬಿತ್ತೈತೆ ಊರುಗಳಾಗ. ಮನೆಗಳಾದ್ರೂ ಹೋಗ್ಲಿ, ಬೆಳೆ ಆದರೂ ನಾವು ಬೆಳ್ಕೊಂಡು ತಿನ್ನೋಣ ಅಂದರೆ ಇದು ಈ ಥರ ಆದರೆ ನಾವು ಹೆಂಗೆ ರೈತ ಉದ್ಧಾರ ಆಗೋದು ಅಂತ ನಾವು ಇದು ಮಾಡ್ತೀವಿ ಸರ್. ಅಧಿಕಾರಿಗಳು ಯಾರು ಕಿವಿಗೆ ಹಾಕ್ಕೊಂತ ಇಲ್ಲ ಸರ್. ಎಲ್ಲ ಹೇಳಿದೀವಿ, ಎಲ್ಲ ಮಾಡಿ ಕೇಳಿದ್ರು ಅವ್ರು ಏನು ಕಿವಿಗೆ ಹಾಕ್ಕೊಂತ ಇಲ್ಲ ಸರ್. ಇದು ಕಷಾಯಗಳು ತೊಂದರೆ ಯಾರೂ ಬರಲ್ಲ, ಅಧಿಕಾರಿಗಳು ಯಾರೂ ಬರ್ತಾಯಿಲ್ಲ. ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ ಸರ್. ಇಲ್ಲಿ ಚೆಂಡು ಹಾಕಿದ್ರೆ ರುಕ್ಮಿಣಿ ವಿಠ್ಠಲ ದೇವಸ್ಥಾನದ ಆವರಣದಲ್ಲಿರುವ ಸಿಸಿ ರಸ್ತೆ ಕಾಮಗಾರಿ ವೇಳೆ ಐತಿಹಾಸಿಕ ಶ್ರೀ ಸೂರ್ಯನಾರಾಯಣ ದೇವರ ಪುರಾತನ ಮೂರ್ತಿ ಪತ್ತೆಯಾಗಿದೆ. ಕಲಬುರಗಿಯ ಕಮಲಾಪುರ ತಾಲೂಕಿನ ಹೊಳಕುಂದ ಗ್ರಾಮದಲ್ಲಿ ಈ ಒಂದು ಮೂರ್ತಿ ಪತ್ತೆಯಾಗಿದೆ. 2.1 ಅಡಿ ಎತ್ತರದ ಕಪ್ಪು ಶಿಲೆಯ ಮೂರ್ತಿ ಇದ್ದಾಗಿದ್ದು, ಎರಡೂ ಕೈಗಳಲ್ಲಿ ಕಮಲ ಹೂಗಳು ಇರುವ ಸಂಧ್ಯಾದೇವಿ, ಛಾಯಾದೇವಿ ಹಾಗೂ ಸಪ್ತ ಅಶ್ವಗಳ ಕೆತ್ತನೆಗಳು ಪತ್ತೆಯಾಗಿದೆ. ಇವೆಲ್ಲ ಸಂಶೋಧಕರ ಪ್ರಾಥಮಿಕ ಅಭಿಪ್ರಾಯದಂತೆ ರಾಷ್ಟ್ರಕೂಟರ ಕಾಲದ ಶಿಲ್ಪ ಎನ್ನಲಾಗಿದೆ. ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕುಡಚಿ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರೈಲ್ವೆ ಹೋರಾಟ ಸಮಿತಿ ಪದಾಧಿಕಾರಿಗಳಿಗೆ ಪ್ರತಿಭಟನೆ ನಡೆಸಿ ಸಾಂಕೇತಿಕ ಮನವಿ ಸಲ್ಲಿಸಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ನಾಗಮಾರಪಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ. ಈ ಬಗ್ಗೆ ಇಂದು ಬೆಳಗ್ಗೆಯಲ್ಲೇ ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ನ್ಯೂಸ್ 18ನಲ್ಲಿ ಪ್ರಸಾರವಾದಂತಹ ವರದಿ ಬೆನ್ನಲ್ಲೇ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ಕೇಳಿದ್ದಾರೆ. ಈ ಹಿನ್ನೆಲೆ ತಾಲೂಕು ಪಂಚಾಯತ್ ಇಒ ಕಿರಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೂಡಲೇ ಕಚೇರಿಯನ್ನು ಬೇರೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವಂತೆ ಸೂಚನೆ ನೀಡಿದ್ದಾರೆ. ಯಾರು ನೋಡಿದ
ಕಾರು ಹರಿದು 48ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ. ನಿನ್ನೆ ತಡರಾತ್ರಿ ಕಾರು ಹರಿದ ಪರಿಣಾಮ ಕುರಿಗಳು ಸಾವನ್ನಪ್ಪಿವೆ. ಅತಿ ವೇಗವಾಗಿ ಬಂದ ಕಾರು ನೇರವಾಗಿ ಕುರಿಗಳ ಮೇಲೆ ಹರಿದಿದೆ. ಅಪಘಾತ ಆಗ್ತಿದ್ದಂತೆ ಕಾರು ಚಾಲಕ ಕಾರನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಸಚಿವರ ಸಂಪುಟ ವಿಸ್ತರಣೆ ಕಸರತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಈಗಾಗಲೇ ಪಟ್ಟಿ ಫೈನಲ್ ಆಗಿದ್ದು ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿಯಾಗಿದೆ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಸೋಮವಾರ ನಡೆಯುವುದು ಬಹುತೇಕ ಖಚಿತಗೊಂಡಿದೆ. 18 ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ಸೋಮವಾರ ಎಲ್ಲಿ ಬಂದ ಇದೆ ಸರ್? 99%. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. ಸಂಪುಟ ವಿಸ್ತರಣೆ ಸೋಮವಾರ ಎಲ್ಲಿ ಬಂದ ಇದೆ ಸರ್? ಇನ್ನು ಈ ಬಾರಿ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಚಾನ್ಸ್ ನೀಡಲಾಗಿದೆಯಂತೆ. 6ರಿಂದ 12 ಹೊಸ ಮುಖಗಳಿಗೆ ಚಾನ್ಸ್ ಕೊಡಲು ಹೈಕಮಾಂಡ್ ಒಲವು ತೋರಿದೆ ಎನ್ನಲಾಗಿದೆ. 2028ರ ಚುನಾವಣೆ ದೃಷ್ಟಿಕೋನದಲ್ಲಿಟ್ಟುಕೊಂಡು ಹೊಸಬರಿಗೆ ಚಾನ್ಸ್ ನೀಡಲಾಗಿದೆಯಂತೆ. ನಿನ್ನೆಯಷ್ಟೇ ಜೈಲಿನಿಂದ ರಿಲೀಸ್ ಆದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಕುಟುಂಬ ಸಮೇತರಾಗಿ ಸಿಎಂ ಭೇಟಿಯಾದ ವಿನಯ್ ಕುಲಕರ್ಣಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದ ವಿನಯ್ ಕುಲಕರ್ಣಿ, ನನ್ನ ಜಯಕ್ಕೆ ಸಾಕಷ್ಟು ಜನ ಶ್ರಮ ವಹಿಸಿದ್ದಾರೆ. ನನ್ನ ಕ್ಷೇತ್ರದ ಜನ ನನಗೆ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅಂತ ಅಂದ್ರು. ಕ್ಷೇತ್ರದ ಜನ ಕೂಡ ಇಲ್ಲ, ಇವತ್ತು ಯಾರಿಗಾದ್ರೂ ಕಾಮನ್ ಆಗಿ ಇವತ್ತು ನನಗೂ ಕೂಡ ಇವತ್ತು ಕೋಟಿನ ವನ್ಯದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ನನ್ನ ಈ ಜಯಕ್ಕೆಲ್ಲ ಸಾಕಷ್ಟು ಮಂದಿ ಶ್ರಮ ವಹಿಸ್ಯಾರ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದ ಜನ ಕೂಡ ಇವತ್ತು ನಾನು ಇಲ್ಲದಂಥ ಟೈಮ್ನಾಗ ಕೂಡ ನನ್ನ ಪತ್ನಿ ಆಗಲಿ ನನ್ನ ಮಕ್ಕಳ ಜೋಡಿ ಅವರು ಸಹಕರಿಸಿ ಇವತ್ತಿನ ನೋಟ ನನ್ನ ಕ್ಷೇತ್ರದ ಜನ ಕೂಡ ಸಂಪೂರ್ಣ ಬೆಂಬಲ ಕೊಡಿ ಅವ್ರಿಗೆಲ್ಲ ಸರ್ ಇಲ್ಲ, ಇವತ್ತು ಯಾರಿಗಾದ್ರೂ ಕಾಮನ್ ಆಗಿ ಇವತ್ತು ನನಗೂ ಕೂಡ ಇವತ್ತು ಕೋಟಿನ ವನ್ಯದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ನನ್ನ ಈ ಜಯಕ್ಕೆಲ್ಲ ಸಾಕಷ್ಟು ಮಂದಿ ಶ್ರಮ ವಹಿಸ್ಯಾರ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದ ಜನ ಕೂಡ ಇವತ್ತು ನಾನು ಇಲ್ಲದಂಥ ಟೈಮ್ನಾಗ ಕೂಡ ನನ್ನ ಪತ್ನಿ ಆಗಲಿ ನನ್ನ ಮಕ್ಕಳ ಜೋಡಿ ಅವರು ಸಹಕರಿಸಿ ಇವತ್ತಿನ ನೋಟ ನನ್ನ ಕ್ಷೇತ್ರದ ಜನ ಕೂಡ ಸಂಪೂರ್ಣ ಬೆಂಬಲ ಕೊಡಿ ಅವ್ರಿಗೆಲ್ಲ ಅಭಿನಂದನೆ. ಕರ್ನಾಟಕ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿ ಹುದ್ದೆ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಸಭಾಪತಿಯನ್ನು ಕೋರಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ 2021ರಲ್ಲಿ ನಡೆದ ಚುನಾವಣೆಯಲ್ಲಿನ ಬಿಜೆಪಿ ಅಭ್ಯರ್ಥಿ ಎಂಕೆ ಪ್ರಾಣೇಶ್ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಾಣೇಶ್ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಹಜರತ್ ಹಾಕಿಲ್ ಶಾಹಿ ದರ್ಗಾದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಜಮೀರ್ ಅಹಮದ್ ಫೋಟೋ ಹಿಡಿದು ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸಿದರು. ಈ ಬಾರಿ ಜಮೀರ್ ಅವರಿಗೆ ಸಚಿವ ಸ್ಥಾನದ ಜೊತೆಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಅಭಿಮಾನಿಗಳು ಒತ್ತಾಯಿಸಿದರು. ಕಾಂಗ್ರೆಸ್ ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದರು. ಸಿಎಂ ಭೇಟಿ ಬಳಿಕ ಮಾತನಾಡಿದ ಶಾಸಕ ಅಪ್ಪಾಜಿ ನಾಡಗೌಡ, ನನಗೆ ಸಚಿವ ಸ್ಥಾನ ತಪ್ಪಿಸಲು ಷಡ್ಯಂತ್ರ ನಡೀತಾ ಇದೆ. ಹಿಂದೆಯಿಂದಲೂ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಈ ಬಾರಿ ಸಚಿವ ಸ್ಥಾನ ಸಿಗೋ ನಂಬಿಕೆ ಇದೆ. ಸ್ಪೀಕರ್ ಸ್ಥಾನದ ಬಗ್ಗೆ ನನ್ನ ಬಳಿ ಯಾರೂ ಚರ್ಚೆ ಮಾಡಿಲ್ಲ. ನಾನು ಯಾಕೆ ಈಗಲೇ ನಿವೃತ್ತಿ ತೆಗೆದುಕೊಳ್ಳಲಿ ಅಂತ ಹೇಳಿದರು. ಇರುತ್ತೆ ರಾಜಕಾರಣದಲ್ಲಿ ಯಾರೂ
ನೋಡಿ ತಮ್ಮ ಬೇಡಿಕೆಗಳನ್ನು ಇಡುವಾಗ ಷಡ್ಯಂತರ ಮಾಡ್ತಕ್ಕಂಥದ್ದು ಸಹಜ. ಆ ಷಡ್ಯಂತರ ನೋಡಲಿಕ್ಕೇ ಕೂತಿದ್ದೀವಿ. ಈಗ ಎಷ್ಟು ದಿವಸ ಅಂತ ಸಮಾಧಾನದಿಂದ ತಗೋಬೇಕು. ನಾನು ಪಕ್ಷದ ವಿರುದ್ಧವಲ್ಲ ಅಲ್ಲ, ಪಕ್ಷಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಷಡ್ಯಂತರ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಮುಂದೆ ಅನ್ನೋದು ನೋಡಲಿಕ್ಕೆ ನಿಂತಿವಿ. ಸರ್, ಆಮೇಲೆ ತಮ್ಮ ಹೆಸರು ಸ್ಪೀಕರ್ ಸ್ಥಾನಕ್ಕೆ ಕೇಳ್ಪಡ್ತಾ ಇದೆ. ಇಲ್ಲ, ಅದ್ರ ಬಗ್ಗೆ ಯಾವುದು ನನ್ನ ಜೊತೆ ಯಾರು ಚರ್ಚೆನೂ ಮಾಡಿಲ್ಲ ಅಥವಾ ಅದರ ಬಗ್ಗೆ ಇವತ್ತು ಪ್ರಸ್ತಾಪ ಆಗಿಲ್ಲ. ಒಂದು ವೇಳೆ ಸರ್ ಸ್ಪೀಕರ್ ಸ್ಥಾನ ಇಲ್ಲ ಬಿಡಿ, ಅದು ಹೈಪೋಥಿಕಲ್. ಮೊದಲು ಮಂತ್ರಿ ಆಗೋಣ, ಜನಕ್ಕೆ ಸಂಬಂಧ ಕೆಲಸ ಮಾಡೋಣ. ಏನು ಕ್ರೈಮ್ ಸುದ್ದಿಗಳನ್ನ ನೋಡೋಣ. ಜಗಳೂರು ಪಟ್ಟಣದಲ್ಲಿ ಮತ್ತೊಂದು ನಕಲಿ ಲೋನ್ ಪ್ರಕರಣ ಬೆಳಕಿಗೆ ಬಂದಿದೆ. 5 ದಿನಗಳ ಹಿಂದೆಯಷ್ಟೇ ಸುರೇಶಯ್ಯ ಅನ್ನುವವರ ಹೆಸರಿನಲ್ಲಿ 8.4 ಲಕ್ಷ ನಕಲಿ ಕಾರ್ ಲೋನ್ ಇರುವಂತದ್ದು ಬೆಳಕಿಗೆ ಬಂದಿತ್ತು. ಈ ಪ್ರಕರಣದ ತನಿಖೆ ಹಂತದಲ್ಲಿ ಇರುವಾಗಲೇ ಜಗಳೂರು ಮೂಲದ ಬಸವ ಕಿರಣ ಅನ್ನೋರ ಹೆಸರಿನಲ್ಲಿ 5.70 ಲಕ್ಷ ರೂಪಾಯಿ ಲೋನ್ ಇರುವಂತದ್ದು ಬೆಳಕಿಗೆ ಬಂದಿದೆ. ನನ್ನ ದಾಖಲಾತಿಯನ್ನು ಬಳಸಿ ಯಾರೋ ನಕಲಿ ವ್ಯಕ್ತಿ ಲೋನ್ ಪಡೆದಿದ್ದಾರೆ ಅಂತ ಬಸವ ಕಿರಣ್ ಆರೋಪಿಸಿದ್ದಾರೆ. ಈ ಬಗ್ಗೆ ಬ್ಯಾಂಕ್ ಸಿಬ್ಬಂದಿ ಕೂಡ ಸರಿಯಾಗಿ ಉತ್ತರ ನೀಡ್ತಾ ಇಲ್ಲ ಅಂತ ಬಸವ ಕಿರಣ್ ಆರೋಪಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ಗೆ ಲೋಕಮಾನ್ಯ ತಿಲಕ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪುಣೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅಮಿತ್ ಶಾ ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಲೋಕಮಾನ್ಯ ತಿಲಕ್ ಸ್ಮಾರಕ ಪ್ರತಿಷ್ಠಾಪನಾ ವತಿಯಿಂದ ಪ್ರತಿ ವರ್ಷ ಈ ಗೌರವ ನೀಡಲಾಗುತ್ತದೆ. ಈ ವರ್ಷದ ಪ್ರಶಸ್ತಿ ಅಜಿತ್ ದೋವಲ್ ಅವರಿಗೆ ನೀಡಲಾಗಿದೆ. ರಾಷ್ಟ್ರೀಯ ಭದ್ರತೆಗೆ ನೀಡಿದ ಸೇವೆಯನ್ನ ಗುರುತಿಸಿ ಅಜಿತ್ ದೋವಲ್ಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು ದೀರ್ಘಾವಧಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ದೋವಲ್ ಅವರಿಗೆ ಸಲ್ಲುತ್ತದೆ. ಇನ್ನು ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅಜಿತ್ ದೋವಲ್, ಭಾರತದಲ್ಲಿ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಭಾರೀ ಸಮಸ್ಯೆ ಇದೆ ಅಂತ ಅಂದ್ರು. ಜಮ್ಮು ಕಾಶ್ಮೀರದ ಕುಲ್ಗಾಮ ಜಿಲ್ಲೆಯಲ್ಲಿ ಉಗ್ರರ ದಾಳಿ ನಡೆದಿದೆ. ಇಟ್ಟಿಗೆಗೂಡಿನಲ್ಲಿ ಕೆಲಸ ಮಾಡುತ್ತಿದ್ದ ಹೊರ ರಾಜ್ಯದ ಕಾರ್ಮಿಕರ ಮೇಲೆ ದಾಳಿ ಮಾಡಲಾಗಿದೆ. ಗುಂಡಿನ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಇನ್ನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಕೂಲಿ ಕಾರ್ಮಿಕರ ಹೆಸರು ಹೇಳಿ ಆ ಬಳಿಕ ದಾಳಿ ಮಾಡಲಾಗಿದೆ. ನಮ್ಮ ಹೆಸರು ಕೇಳಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಕಾರ್ಮಿಕ ಹೇಳಿದ್ದಾರೆ. ಇನ್ನು ದಾಳಿ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಕುಲ್ಗಾಮ್ ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ವಿದೇಶದ ಸುದ್ದಿ ನೋಡೋಣ. ಉಕ್ರೇನ್ ಮೇಲೆ ರಷ್ಯಾ ಮತ್ತೆ ದಾಳಿ ಮಾಡಿದೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ಅವರು, ಶನಿವಾರ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಜನವಸತಿ ಪ್ರದೇಶದ ಮೇಲೆ ರಷ್ಯಾ ವೈಮಾನಿಕ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟವಾಗಿದೆ. 35 ಮಿಸೈಲ್, 27 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 185 ಡ್ರೋನ್ಗಳನ್ನು ದಾಳಿಗೆ ಬಳಸಲಾಗಿದೆ. ಡಿಪ್ನೋ, ಸುಮಿ, ಕಾರ್ಗಿವ್ ಮತ್ತು ಪೋಲ್ಟಾವಾ ಪ್ರದೇಶದಲ್ಲಿ 18 ಶಾಲೆಗಳು, ಅನೇಕ ಕಟ್ಟಡಗಳಿಗೆ ಹಾನಿಯಾಗಿದೆ ಅಂತ ಅವರು ಹೇಳಿದರು.